ಮೇ 5ರವರೆಗೆ ಕೊಡಗು ಜಿಲ್ಲೆಯ ಹವಾಮಾನ ವರದಿ ಮತ್ತು ಕೃಷಿಕರಿಗೆ ಸೂಚನೆ. ಜಿಲ್ಲೆಯಲ್ಲಿ ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ಉಷ್ಣಾಂಶ 22ರಿಂದ 23 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 74ರಿಂದ 76ರಷ್ಟಿದ್ದು, ಮಧ್ಯಾಹ್ನದ ತೇವಾಂಶ 36ರಿಂದ 39ರಷ್ಟು ಇರಲಿದೆ. ಶುಷ್ಕ ವಾತಾವರಣದಲ್ಲಿ ಮಾತ್ರ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಿ. ಜಾನುವಾರುಗಳಿಗೆ ನೆರಳು, ಶುದ್ಧ ನೀರು ಮತ್ತು ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳಿ. ಕಾಫಿ ಬೆಳೆಗೆ ಕಡಿಮೆ ಮಳೆ ಮತ್ತು ಹೆಚ್ಚಿನ ಆರ್ದ್ರತೆಯೊಂದಿಗೆ ಮೋಡ ಕವಿದ ವಾತಾವರಣವು ರೋಗಗಳಿಗೆ ಅನುಕೂಲಕರವಾಗಿದೆ. ನೆರಳು ನಿಯಂತ್ರಣ ಮತ್ತು ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಿ. ಕರಿಮೆಣಸಿನಲ್ಲಿ ನೀರಿನ ನಿಶ್ಚಲತೆಯನ್ನು ತಪ್ಪಿಸಿ. ಏಲಕ್ಕಿಯಲ್ಲಿ ನೆರಳು ಮತ್ತು ಒಳಚರಂಡಿಯನ್ನು ಕಾಪಾಡಿಕೊಳ್ಳಿ. ಅಡಿಕೆಗೆ ಮಳೆಯ ಅಡಿಯಲ್ಲಿ ಜಲಾನಯನ ಪ್ರದೇಶದ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಿ. ಭತ್ತಕ್ಕೆ ಆಳವಿಲ್ಲದ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಿ. ಬಾಳೆಗೆ ಬೆಂಬಲವನ್ನು ಒದಗಿಸಿ. ತೆಂಗಿನ ಬೆಳೆಗೆ ಜಲಾನಯನ ಪ್ರದೇಶ ಮತ್ತು ಒಳಚರಂಡಿಯನ್ನು ಕಾಪಾಡಿಕೊಳ್ಳಿ. ತರಕಾರಿಗಳಿಗೆ ನೀರಿನ ನಿಶ್ಚಲತೆಯನ್ನು ತಪ್ಪಿಸಿ. ಮೋಡ ಕವಿದ ವಾತಾವರಣವು ಶಿಲೀಂಧ್ರ ರೋಗಗಳಿಗೆ ಅನುಕೂಲಕರವಾಗಿದೆ.